ಕತಾರ್ ಇರ್ಬೋದು, ಓಮಾನ್ ಇರ್ಬೋದು, ಬಹರೇನ್ ಇರ್ಬೋದು, ಅಥವಾ UAE ಇರ್ಬೋದು, ಈ ಯಾವ ದೇಶಗಳು ಇರಾನ್ ಮೇಲೆ ದಾಳಿ ಮಾಡೇ ಇಲ್ಲ ಅಲ್ವಾ. ಆದರೆ ಇರಾನು ಇವೆಲ್ಲ ದೇಶಗಳ ಮೇಲೂ ಬಾಂಬ್ ಹಾಕೊಂಡ್ಬಂದ್ಬಿಡ್ತು. ಯಾಕೆಂದರೆ ಇವೆಲ್ಲ ಅಮೆರಿಕದ ಮಿತ್ರ ರಾಷ್ಟ್ರಗಳು. ಹಾಗಾಗಿ ಅದಕ್ಕೆ ಚೆನ್ನಾಗಿ ಗೊತ್ತಿದೆ, ನಾನು ಅಮೆರಿಕಾಗೆ ನೇರವಾಗಿ ಅಷ್ಟು ದೂರ ಹೋಗಿ ಹೊಡೆಯೋಕ್ಕಾಗಲ್ಲ, ಇಲ್ಲಿ ಹೊಡೆಯೋಣ ಅಂತ. ಇಲ್ಲಿಯ ರಾಜಕೀಯ ಯಾವ ರೀತಿ ಬದಲಾಗುತ್ತೆ ಅಂದರೆ, ಮುಖ್ಯವಾಗಿ UAE ತಗೊಳ್ಳಿ, ಅದರಲ್ಲೂ ನೀವು ದುಬೈನ ತಗೊಳ್ಳಿ. ದುಬೈನ ಈ ಕಳೆದ 10-15 ವರ್ಷದಿಂದ ಯಾವ ರೀತಿ ಬಿಂಬಿಸ್ಕೊಂಡು ಬಂದರು ಅಂದರೆ, ಇಟ್ಸ್ ಅ ಸೇಫ್ ಹೆವನ್. ಇಷ್ಟೊಂದು ಸುರಕ್ಷಿತವಾದ ಜಾಗ ಭೂಮಿ ಮೇಲೆ ಯಾವುದೂ ಇಲ್ಲ ಹೂಡಿಕೆಗೆ, ಬದುಕಕ್ಕೆ ಕೂಡ. ಆಮೇಲೆ ಇದು ಟ್ಯಾಕ್ಸ್ ಹೆವನ್. ನಿಮ್ಗೆ ಇಲ್ಲಿ ಮನೆ ತಗೊಳ್ಳಿ, ನಿಮಗೆ ಕ್ಯಾಪಿಟಲ್ ಗೇನ್ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ, ಈ ರೀತಿಯ ಹೇಳಿ 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 ನೀವು ನಂಬೋದಿಲ್ಲ, ಜಗತ್ತಿನ ಎಲ್ಲ ಕಡೆಗಳಿಂದ ಸಾಹುಕಾರರು ಬಂದು ಅಲ್ಲಿ ನೆಲೆಸ್ತಾ ಇದ್ರು. ನಿಮಗೆ ಗೊತ್ತಿರಲಿ, ಇತ್ತೀಚೆಗಷ್ಟೇ ನಮ್ಮ ಲಕ್ಷ್ಮೀ ಮಿತ್ತಲ್ಲು, ಇಂಗ್ಲೆಂಡ್ನಲ್ಲಿರುವಂಥ ಲಕ್ಷ್ಮೀ ಮಿತ್ತಲ್ಲು, ಅವರು ಕೂಡ ದುಬೈಗೆ ಬಂದು ನೆಲೆಸಿದ್ರು. ಹೀಗೆ ದುಬೈ ಜಗತ್ತಿನಾದ್ಯಂತ ಎಲ್ಲ ಸಾಹುಕಾರರಿಗೆ ಮನೆಯಾಗಿತ್ತು. ಇವತ್ತೇನಾಯಿತು? ಈ ಒಂದು ಕಾರಣದಿಂದ ಬಹಳಷ್ಟು ಜನ, ಎಸ್ಪೆಷಲಿ ದ ವೆಸ್ಟರ್ನರ್ಸ್, ನಾವು ಬಿಳಿಯರು ಅಂತ ನಾವು ಏನು ಹೇಳ್ತೀವಿ, ಅವರು ಬಹಳಷ್ಟು ಜನ ಏನು ಮಾಡ್ತಿದ್ದಾರೆ, ₹100 ಮೌಲ್ಯದ ತಮ್ಮ ಮನೇನ ₹75, ₹80, ₹60 ಎಷ್ಟು ಸಿಕ್ಕಿದ್ರಷ್ಟು ಅಷ್ಟಕ್ಕೆ ಮಾರಿ ಮತ್ತೆ ಅವರು ತಮ್ಮ ದೇಶಗಳಿಗೆ ಹೋಗುವಂಥ ಈಗಾಗಲೇ ಒಂದಷ್ಟು ವಿಚಾರಗಳನ್ನ ನಾವು ಕೇಳ್ತಿದ್ದೀವಿ, ಅದಾಗಲೇ ಆಗ್ತಾ ಇದೆ. ಸೊ ಇದನ್ನು ನೀವು ನೋಡಿದ್ರೆ, ಇದು ಈಗ 15-20 ವರ್ಷ ಏನು ಅವ್ರು ಕಟ್ಕೊಂಡಿದ್ರು, ಈ ರೀತಿಯ ಒಂದು ಬದುಕನ್ನು ಕಟ್ಟಿದ್ರು, ಅದು ಡಿಸ್ಟೆಬಿಲೈಸ್ ಆಗೋಯ್ತು. ಮತ್ತೆ ನಂಬಿಕೆ ಬಂದು ಇದೆಲ್ಲ ನಿಂತು ಮತ್ತೆ ಅವರು ಆ ಮಟ್ಟಕ್ಕೆ ಬರೋ ಅಷ್ಟೊತ್ತಿಗೆ ತಿರುಗಿ ಇನ್ನೊಂದು 5-10 ವರ್ಷ ಬೇಕಾಗುತ್ತೆ. ಸೊ ಅಪನಂಬಿಕೆ, ನಾನು ಯಾವಾಗಲೂ ಹೇಳ್ತೀನಿ, ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅಂತ. ಅದು ಹೊಡೆದಾಕೋದು ನಿಮಿಷದ ಕೆಲಸ. ಈಗ ಅದಾಗಿರೋದು ಹಾಗೆ. ಆ ರೀಜನ್ ಮೇಲೆ ಇದ್ದ ನಂಬಿಕೆ ಯಾವುದು, ದುಬೈ ಅಲ್ಲೆಲ್ಲ ಬಂದು ಹೂಡಿಕೆಗೆ ಚೆನ್ನಾಗಿದೆ ಅಂಥೇಳಿ. ಫಾರ್ ದಟ್ ಮ್ಯಾಟರ್ ಇದು ಕೂಡ, ಕತಾರ್ ಕೂಡ ಏನೂ ಇಲ್ಲದ ಕತಾರು ಇವತ್ತು ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ ನೋಡಿ. ಸೌದಿ ಅರೇಬಿಯಾ, ದುಬೈಗೆ ಮೀರಿಸೋ ಮಟ್ಟಕ್ಕೆ ಕತಾರು ಬೆಳೆದು ನಿಂತಿದೆ. ಅಷ್ಟೊಂದು ಚೆನ್ನಾಗಿ ಬೆಳೆದಂಥ ಈ ಒಂದು ಆರ್ಥಿಕತೆಗಳಿದೆಯಲ್ಲ, ಈ ಆರ್ಥಿಕತೆಗಳಿಗೆಲ್ಲ ಸೆಟ್ ಬ್ಯಾಕ್ ಆಗುತ್ತಾ? ಖಂಡಿತ ಆಗುತ್ತೆ. ನೀವು ಇದನ್ನು ನೋಡೋಕೆ ಹೋಯ್ತು ಅಂತಂದರೆ, ದುಬೈನ, ಎಸ್ಪೆಷಲಿ UAE, ದುಬೈ, ಈ ದೇಶನ ಜಗತ್ತಿನ AI ಹಬ್ಬು ಸೆಂಟರು, ಡೇಟಾ ಸೆಂಟರ್ಸು, ಅವುಗಳನ್ನೆಲ್ಲ ಮಾಡಬೇಕು ಅನ್ನೋ ರೀತಿಯಲ್ಲಿ, ಬೆಳೆಸಬೇಕು ಅನ್ನೋ ರೀತಿಯಲ್ಲಿ ಹೂಡಿಕೆಗಳು ಅದು ಇದು ಎಲ್ಲ ಆಗ್ತಾಯಿತ್ತು. ನೀವು ನೋಡ್ಬೋದು, ಈಗ ಗೂಗಲ್ ಡೇಟಾ ಸೆಂಟರ್ ಇದೆ ದುಬೈಲಿ. ಗೂಗಲ್ ಡೇಟಾ ಸೆಂಟರ್ ಮೇಲೆ ನಿನ್ನೆ ಬಾಂಬ್ ದಾಳಿ ಮಾಡಿಬಿಟ್ಟಿದೆ ಯಾರು, ಇರಾನು. ಅವ್ರಿಗೆ ಗೊತ್ತಿದೆ, ಎಲ್ಲಿ ನೋವು ಪೆಟ್ಟು ಕೊಟ್ಟರೆ ಹೂಡಿಕೆದಾರನ ನಂಬಿಕೆ ಕದಡುತ್ತೆ ಅನ್ನೋದು ಗೊತ್ತಿದೆ. ಇವರು ಮಾಡ್ತಿರೋದು ಅಷ್ಟೇ. ಅವ್ರಿನ್ನೇನು ದೊಡ್ಡ, ನಾನು ಹೇಳೋದಲ್ಲ, ಕಾಸ್ಟ್ ಟು ಇರಾನ್ ಈಸ್ ವೆರಿ ಲೆಸ್. ಅವ್ರೇನು ಮಾಡ್ತಾರೆ, ಸುಮ್ಮನೆ ಒಂದು ಡ್ರೋನೋ ಇನ್ನೊಂದು ತೊಗೊಂಡು ಹೋಗ್ತಾರೆ. ಆ ಭಯ ಸೃಷ್ಟಿ